ಧರ್ಮಸ್ಥಳ ಬುರುಡೆ ಪ್ರಕರಣ ಇಬ್ಬರು ಯೂಟ್ಯೂಬರ್ಗಳ ವಿಚಾರಣೆ ಅಂತ್ಯವಾಗಿದೆ. ಹಲವು ದಿನಗಳ ಕಾಲ ನಡೆದಂತಹ ವಿಚಾರಣೆ ಅಂತ್ಯವಾಗಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಯೂಟ್ಯೂಬರ್ಗಳ ವಿಚಾರಣೆ ನಡೀತಾ ಇತ್ತು, ಅದು ಅಂತ್ಯಗೊಂಡಿದೆ. ಹಲವು ದಿನಗಳ ಕಾಲ ನಡೆದಂತಹ ವಿಚಾರಣೆ ಅಂತ್ಯಗೊಂಡಿರುವಂಥದ್ದು. ಯೂಟ್ಯೂಬರ್ಸ್ ಅಭಿಷೇಕ್ ಮತ್ತೆ ಮನಾಫ್ ವಿಚಾರಣೆ ಅಂತ್ಯಗೊಂಡಿದೆ. ಇಬ್ಬರ ಹೇಳಿಕೆಗಳನ್ನ ಕೂಡ ಎಸ್ಐಟಿ ತಂಡ ದಾಖಲಿಸಿಕೊಂಡಿದೆ. ನೋಟಿಸ್ ಕೊಟ್ಟರೆ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ಕೂಡ ಎಸ್ಐಟಿ ತಂಡ ನೀಡಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಯೂಟ್ಯೂಬರ್ಗಳ ವಿಚಾರಣೆ ಅಂತ್ಯಗೊಂಡಿರುವಂಥದ್ದು. ಹಲವು ದಿನಗಳ ಕಾಲ ಇದನ್ನ ವಿಚಾರಣೆ ಮಾಡಲಾಗಿತ್ತು. ಸೊ ಯೂಟ್ಯೂಬರ್ಸ್ ಅಭಿಷೇಕ್ ಹಾಗೆ ಮನಾಫ್ ವಿಚಾರಣೆ ಅಂತ್ಯಗೊಂಡಿದೆ. ಇಬ್ಬರ ಹೇಳಿಕೆಗಳನ್ನ ಕೂಡ ಎಸ್ಐಟಿ ತಂಡ ದಾಖಲಿಸಿಕೊಂಡಿದೆ. ನೋಟಿಸ್ ಕೊಟ್ಟರೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನ ಕೂಡ ನೀಡಿದೆ. ಯೂಟ್ಯೂಬರ್ ಅಭಿಷೇಕ್ ಹಾಗೆ ಮನಾಫ್ ವಿಚಾರಣೆ ಅಂತ್ಯಗೊಂಡಿದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಬ್ಬರನ್ನ ವಿಚಾರಣೆ ಮಾಡಲಾಗಿತ್ತು. ಸೊ ವಿಚಾರಣೆ ಸಂಪೂರ್ಣವಾಗಿ ಮುಗ್ದಿದೆ. ಇನ್ನು ನೋಟಿಸ್ ಏನಾದರೂ ಕೊಟ್ಟರೆ ವಿಚಾರಣೆಗೆ ಹಾಜರಾಗಲು ಸೂಚನೆಯನ್ನ ನೀಡಲಾಗಿದೆ. ಧರ್ಮಸ್ಥಳ ಬುರುಡೆ ಕೇಸಿಗೆ ದಿನಕ್ಕೊಂದು ತಿರುವು ಸಿಗ್ತಾನೆ ಇದೆ. ಸೌಜನ್ಯ ಮಾವ ವಿಠಲಗೌಡ ಬಂಧನ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇರುವಂತದ್ದು. ಒಂದೊಂದೇ ವಿಚಾರಗಳು ಅದರಲ್ಲಿ ಆಡ್ ಆಗ್ತಾ ಹೋಗ್ತಾ ಇದೆ. ಈಗ ಸೌಜನ್ಯ ಮಾವ ವಿಠಲಗೌಡನನ್ನ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಆಲ್ರೆಡಿ ಈಗ ಯೂಟ್ಯೂಬರ್ಸ್ ಅನ್ನ ವಿಚಾರಣೆ ಮಾಡಿ ಆಯ್ತು. ಇದೀಗ ಸೌಜನ್ಯ ಮಾವ ವಿಠಲಗೌಡನನ್ನ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಈ ಒಂದು ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ತಿರುವು ಸಿಗ್ತಾ ಇರುವಂತದ್ದು. ದಿನಕ್ಕೊಂದೊಂದು ವಿಚಾರಗಳು ಆಡ್ ಆಗ್ತಾ ಹೋಗ್ತಾ ಇದೆ. ಸೌಜನ್ಯನ ಮಾವ ವಿಠಲಗೌಡನನ್ನ ಬಂಧನ ಮಾಡುವಂತ ಸಾಧ್ಯತೆ ಕೂಡ ಇದೀಗ ಹೆಚ್ಚಾಗಿ ಕಾಣ್ತಾ ಇದೆ. ಧರ್ಮಸ್ಥಳ ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ತಿರುವು ಸಿಗ್ತಾ ಇರುವಂತದ್ದು. ಸೌಜನ್ಯ ಮಾವ ವಿಠಲಗೌಡನನ್ನ ಬಂಧನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಪ್ರಾಪರ್ ಆಗಿರುವಂತ ಒಂದು ಸಾಕ್ಷಿ ಏನಾದ್ರೂ ಸಿಕ್ಕಿದ್ರೆ ವಿಠಲಗೌಡನನ್ನ ಬಂಧನ ಮಾಡುವಂತ ಚಾನ್ಸಸ್ ಇದೆ. ಧರ್ಮಸ್ಥಳ ಪರ ನಿಂತ ಆಂಧ್ರ ಡಿಸಿಎಂ ಇಂದು ಧರ್ಮಸ್ಥಳಕ್ಕೆ ಆಂಧ್ರ ಡಿಸಿಎಂ ಭೇಟಿಯನ್ನ ನೀಡಲಿದ್ದಾರೆ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಅಪಪ್ರಚಾರದ ವಿರುದ್ಧ ವಿಶೇಷವಾದಂತಹ ಪೂಜೆಯನ್ನ ನಡೆಸಲಿರುವಂತಹ ಡಿಸಿಎಂ ಇಂದು ಸಂಜೆ 5 ಗಂಟೆಗೆ ಭೇಟಿ ನೀಡಲಿರುವಂತಹ ಪವನ್ ಕಲ್ಯಾಣ್ ದೇವಸ್ಥಾನದ ಮುಂದೆ ಆರತಿಯನ್ನ ಬೆಳಗಲಿರುವಂತಹ ಪವನ್. ಧರ್ಮಸ್ಥಳದ ಒಂದು ಪರ ನಿಂತ ಆಂಧ್ರ ಡಿಸಿಎಂ ಧರ್ಮಸ್ಥಳ ಅಪಪ್ರಚಾರದ ವಿರುದ್ಧ ಸಾಕಷ್ಟು ಜನ ಹೋರಾಟ ಮಾಡ್ತಾ ಇದ್ರು. ಹಾಗೆ ಧರ್ಮಸ್ಥಳದ ಪರವಾಗಿ ನಿಂತಿದ್ದಾರೆ ಆಂಧ್ರದ ಡಿಸಿಎಂ. ಇಂದು ಧರ್ಮಸ್ಥಳಕ್ಕೆ ಪವನ್ ಕಲ್ಯಾಣ್ ಭೇಟಿಯನ್ನ ನೀಡಲಿದ್ದಾರೆ. ಸಂಜೆ 5 ಗಂಟೆ ಹೊತ್ತಿಗೆ ಭೇಟಿಯನ್ನ ನೀಡಲಿದ್ದಾರೆ. ದೇವಸ್ಥಾನದ ಮುಂದೆ ಆರತಿಯನ್ನ ಬೆಳಗಲಿದ್ದಾರೆ ಪವನ್ ಕಲ್ಯಾಣ್. ಅಪಪ್ರಚಾರದ ವಿರುದ್ಧ ವಿಶೇಷವಾದಂತಹ ಪೂಜೆಯನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಯಾವುದೇ ರೀತಿಯಾಗಿರುವಂತಹ ಅಪಪ್ರಚಾರ ಆಗಬಾರ್ದು ಅಂತ ಧರ್ಮಸ್ಥಳದ ಪರ ನಿಂತಿದ್ದಾರೆ ಪವನ್ ಕಲ್ಯಾಣ್. ಆಂಧ್ರದ ಡಿಸಿಎಂ ಭೇಟಿಯನ್ನ ಮಾಡಲಿಕ್ಕಿದ್ದಾರೆ. ಸಂಜೆ 5 ಗಂಟೆ ಹೊತ್ತಿಗೆ ಭೇಟಿಯಾಗಲಿದ್ದಾರೆ. ಅಪಪ್ರಚಾರದ ವಿರುದ್ಧ ವಿಶೇಷವಾದಂತಹ ಪೂಜೆಯನ್ನ ಕೂಡ ಮಾಡಲಿಕ್ಕಿದ್ದಾರೆ. ಅಷ್ಟೇ ಅಲ್ಲ, ದೇವಸ್ಥಾನದ ಮುಂದೆ ಆರತಿಯನ್ನ ಕೂಡ ಬೆಳಗಲಿಕ್ಕಿದ್ದಾರೆ.